ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಪ್ತ ಸಲಹೆ ಯಾವ ಸಮಯದಲ್ಲಿ ಬೇಕಾಗುತ್ತೆ, ಯಾರಿಗೆ ಬೇಕಾಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರೀತಿ ಶಾನ್ಭೋಗ್, ಡಾಕ್ಟರ್ ಪ್ರೀತಿ ಶಾನ್ಭೋಗ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಸೊ ಒಬ್ಬ ಮಾನಸಿಕ ರೋಗಿಗೆ ನೀವು ಆಪ್ತ ಸಲಹೆ ಕೊಡೋದು ಅಥವಾ ಕೌನ್ಸಿಲಿಂಗ್ ಮಾಡೋದಾದ್ರೆ ಎಷ್ಟು ಸಮಯ ಬೇಕಾಗಬಹುದು ಅಂತೀರಾ ಅವರು ಸರಿಯಾಗಿ ಕ್ಯೂರ್ ಆಗೋದಕ್ಕೆ? ಮಾನಸಿಕ ಆರೋಗ್ಯ ಅಂದ ತಕ್ಷಣ, ಮಾನಸಿಕ ಕಾಯಿಲೆಗಳು ಅಂದ ತಕ್ಷಣ ಎಲ್ಲರಿಗೂ ಒಂದೇ ಪಿಕ್ಚರ್. ನಾನು ಮೊದಲೇ ಹೇಳ್ದಂಗೆ ಬರುವಂಥದ್ದು ಅಂದರೆ ಅವರ ಬಿಹೇವಿಯರ್, ಅವರ ವರ್ತನೆ ಚೆನ್ನಾಗಿಲ್ಲದಿದ್ದಾಗ ಅದು ಮಾನಸಿಕ ಆರೋಗ್ಯ ಅಂತಾರೆ ಅಂತ. ಇದು ಬಹಳಷ್ಟು ತಪ್ಪು. ಈ ಚಿತ್ತಚಾಂಚಲ್ಯದಲ್ಲೂ ಬಹಳಷ್ಟು ಬೇರೆ ಬೇರೆ ಕಾಯಿಲೆಗಳಿದೆ. ಆತಂಕಕ್ಕೆ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಡಿಪ್ರೆಸಿವ್ ಡಿಸಾರ್ಡರ್ಸ್ ಇರ್ಬೋದು, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆಯಾಗಿ ನಾವು ಟ್ರೀಟ್ಮೆಂಟ್ನ ಸೆಟ್ ಮಾಡಬೇಕಾಗತ್ತೆ. ಹೇಗೆ ದೈಹಿಕ ಕಾಯಿಲೆಗಳಲ್ಲಿ ಎಲ್ಲ ಕಾಯಿಲೆಗಳಿಗೆ ಒಂದೇ ಥರ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ ಟಿ ಬಿ ಕಾಯಿಲೆ. ಅದರಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಯಾರಿಗಾದರೂ ಒಬ್ಬರು ಪೇಷಂಟಿಗೆ ಟಿ ಬಿ ಕಾಯಿಲೆ ಆಗಿರಲಿ, ಡೆಲ್ಲಿಯಲ್ಲಿ ಆಗಿರಲಿ, ಅಮೆರಿಕಾದಲ್ಲಿ ಆಗಿರಲಿ, ಅವರಿಗೆ ಕೊಡುವಂಥ ಚಿಕಿತ್ಸೆ ನಾವು ಒಂದೇ. 6 ತಿಂಗಳು ಅವರು ಮೆಡಿಕೇಶನ್ ತೊಗೋಬೇಕು, 6 ತಿಂಗಳ ನಂತರ ಅವ್ರು ಆರಾಮಾಗಿ ಹೋಗ್ತಾರೆ. ಬಟ್ ಮಾನಸಿಕ ಕಾಯಿಲೆಗಳಲ್ಲಿ ಹಾಗಲ್ಲ. ಒಂದೇ ಖಿನ್ನತೆಯನ್ನು ತೊಗೊಂಡು 3 ಬೇರೆ ರೋಗಿಗಳು ಬಂದರೆ ಒಬ್ಬರಿಗೆ ನಾವು ಶಾಕ್ ಟ್ರೀಟ್ಮೆಂಟ್ ECT ಅಂತ ಏನು ಹೇಳ್ತೀವಿ ಅದು ಕೊಡಬೇಕಾಗಿ ಬರ್ಬೋದು, ಇನ್ನೊಬ್ಬರಿಗೆ ಮೆಡಿಕೇಶನ್ ಔಷಧಿಗಳನ್ನು ಕೊಟ್ಟು ಆರಾಮ ಮಾಡಬೇಕಾಗ್ಬೋದು, ಇನ್ನೊಬ್ಬರಿಗೆ ಆಪ್ತ ಸಲಹೆ ಕೊಡಬೇಕಾಗ್ಬೋದು. ಸೊ ಹೀಗೆ ಕಾಯಿಲೆನ ನೋಡಿಕೊಂಡು ಆ ವ್ಯಕ್ತಿಗೆ ಇರುವಂಥ ಸಂಪನ್ಮೂಲನ ನೋಡಿಕೊಂಡು ಪ್ಲಸ್ ಕೌನ್ಸಿಲಿಂಗಿಗೆ ಅವರು ರೆಡಿಯಾಗಿರಬೇಕು. ಅಟ್ ದ ಸೇಮ್ ಟೈಮ್ ಒಂದೊಂದು ತೊಂದರೆ ಆದರೂ ಆ ತೊಂದರೆಗೆ ಅನುಗುಣವಾಗಿ ನಾವು ಆಪ್ತ ಸಲಹೆ ಕೊಡೋದ್ರಿಂದ ಒಂದೊಂದು ವ್ಯಕ್ತಿಗೆ ಬೇರೆ ಬೇರೆ ಟೈಮ್ ಬೇಕಾಗುತ್ತೆ ಆಪ್ತ ಸಲಹೆಯಿಂದ ಚೆನ್ನಾಗಾಗೋದಕ್ಕೆ. ಬಟ್ ಡೆಫಿನೆಟ್ಲಿ ನಾಟ್ ಅ ಒನ್ ಸಿಟ್ಟಿಂಗ್ ಆನ್ಸರ್. ಒಂದ್ಸಲ ಬಂದು ಕೌನ್ಸಿಲಿಂಗ್ ಕೊಟ್ಟು ಚೆನ್ನಾಗಿ ಮಾಡಿ ಕರ್ಕೊಂಡು ಹೋಗಬೇಕು. ಎಕ್ಸಾಕ್ಟ್ಲಿ, ನಾನು ಅದು ಕೇಳಬೇಕು ಅನ್ಕೊಂಡೆ. ಒಂದ್ಸರಿ ಕೌನ್ಸಿಲಿಂಗ್ ಇಂದ ಕ್ಯೂರ್ ಆಯಿತು, ನಾನು ಚೆನ್ನಾಗಿದ್ದೀನಿ ಅನ್ಕೊಂಡ್ರೆ ಮತ್ತೆ ಬೇಕಾಗಲ್ವಾ ಅಂತ? ಡೆಫಿನೆಟ್ಲಿ ಬೇಕಾಗುತ್ತೆ. ಆಪ್ತ ಸಲಹೆ ಬಗ್ಗೆ ಇರೋ ಒಂದು ತಪ್ಪು ಕಲ್ಪನೆ ದಟ್ ಒಂದೇ ಸಿಟ್ಟಿಂಗ್ನಲ್ಲಿ ನೀವೇನೇ ಒಂದು ಪ್ರಾಬ್ಲಮ್ ಬಂದು ಹೇಳಿದರೆ ಆ ಪ್ರಾಬ್ಲಮಿಗೆ ನಾವು ದಿಢೀರ್ನೇ ಒಂದು ಉತ್ತರ ಕಂಡುಹಿಡಿತೀವಿ. ಆ ಉತ್ತರ ನೀವು ನಿಮ್ಮ ಜೀವನಕ್ಕೆ ಹಾಕ್ಕೋಬೋದು, ಪಾಲಿಸ್ಬೋದು, ಅದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಹೋಗುತ್ತೆ. ಇದು ತಪ್ಪು. ಯಾವಾಗಲೇ ಒಂದು ಸಮಸ್ಯೆನ ಇಟ್ಕೊಂಡು ಒಂದು ರೋಗಿ ಬಂದಾಗ, ಒಂದು ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಕೌನ್ಸಿಲಿಂಗ್ ಸೆಷನ್ಗೆ ಅಂತ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಟೀನೇಜರ್ಸ್ನ ಕರ್ಕೊಂಡು ಬರ್ತಾರೆ. ಈ ಹುಡುಗಿಗೆ ಒಂದು 3 ತಿಂಗಳಿಂದ ಬಾಯ್ ಫ್ರೆಂಡ್ ಇದ್ದಾನೆ, ನೀವು ಒಂದ್ಸಲ ಕೌನ್ಸಿಲಿಂಗ್ ಕೊಡಿ, ಅವಳಿಗೆ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಮೊಬೈಲಲ್ಲಿ ಮಾತಾಡಬಾರ್ದು ಅಂತ ಹೇಳ್ಕೊಡಿ. ಸೊ ನಾವು ಒಂದೇ ಸಿಟ್ಟಿಂಗ್ನಲ್ಲಿ ಅವಳ ಮನಸ್ಸನ್ನು ಪೂರ್ಣವಾಗಿ ಬದಲಾಯಿಸಿ ಅವಳ ಓದಿನ ಕಡೆಗೆ ಅವಳ ಗಮನನ ಹರಿಸೋ ಅಂಥದ್ದು ಅಥವಾ ಅವಳ ಪ್ರಯಾರಿಟೀಸ್ನ ಸ್ಟ್ರೇಟ್ ಮಾಡಿ ಕೊಡುವಂಥದ್ದು ತುಂಬ ಕಷ್ಟ. ಸೊ ಆಪ್ತ ಸಲಹೆ ಅನ್ನುವಂಥದ್ದು ಏನಿದೆ ಅದರಲ್ಲಿ ಮೊದಲನೇದಾಗಿ ಅವರು ಇಷ್ಟಪಟ್ಟು ಬರಬೇಕಾಗಿರುವಂಥದ್ದು. ಎರಡನೇದು, ನಾವು ಯಾವುದೇ ಒಂದು ಸಮಸ್ಯೆನ ಕಂಡು ಹಿಡಿದಾಗ ಆ ಸಮಸ್ಯೆಗೆ ದಿಢೀರ್ ಪರಿಹಾರಗಳಂತ ಏನೂ ಇಲ್ಲ. ಆ ಸಮಸ್ಯೆಯಲ್ಲಿ ನಾವು ಪರಿಹಾರನ ಕಂಡುಕೊಳ್ಳುವಂಥ ಬೇರೆ ಬೇರೆ ಮಾರ್ಗಗಳನ್ನು ಅವರಿಗೆ ತೋರಿಸ್ಕೊಡ್ತೀವಿ. ಈಗ ಚೈಲ್ಡ್ ಸೈಕ್ಯಾಟ್ರಿ, ಮಕ್ಕಳಲ್ಲಿ ಮನೋವಿಜ್ಞಾನ ಅನ್ನೋಂಥದ್ದು ಈ ಲಾಸ್ಟ್ 20 ವರ್ಷದಲ್ಲಷ್ಟೇ ಭಾರತದಲ್ಲಿ ಜಾಸ್ತಿಯಾಗಿ ಕಂಡು ಬಂದಿದೆ. ಇದಕ್ಕಿಂತ ಮೊದಲು ನಮ್ಮ ಐಡಿಯಾ ಏನಿತ್ತು ಅಂದರೆ ಮಕ್ಕಳು, ಅವರಿಗೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಏನೂ ಇಲ್ಲ, ಸೊ ಅವರಿಗೆಂಥ ಸಮಸ್ಯೆ, ಅವ್ರಿಗೇನು ಟೆನ್ಷನ್ ಇರ್ಬೋದು ಅಂತ. ಆದರೆ ಮಕ್ಕಳಲ್ಲೇ ಇರುವಂಥ ಬಹಳಷ್ಟು ಮಾನಸಿಕ ರೋಗಗಳಿದ್ದಾವೆ. ಈಗ ಮಕ್ಕಳಲ್ಲಿ ನಾವು ಕಾಣುವಂಥ ಕಾಮನ್ ಸಮಸ್ಯೆಗಳೇನು ಅಂದರೆ, ಒಂದು ಸ್ಕೂಲ್ನಲ್ಲಿ ಪ್ರೆಷರ್ ಇರುವಂಥದ್ದು, ಸ್ಕೂಲ್ ಫೋಬಿಯಾ ಅಂತ ಇರ್ಬೋದು. ಮನೆಯನ್ನು ಬಿಟ್ಟು ಶಾಲೆ ವಾತಾವರಣಕ್ಕೆ ಹೋಗಬೇಕಾದ್ರೆ ಅಡ್ಜಸ್ಟ್ಮೆಂಟ್ನಲ್ಲಿ ವ್ಯತ್ಯಾಸ ಇರ್ಬೋದು. ಶಾಲೆಗೆ ಹೋದಲ್ಲಿ ಅಲ್ಲಿ ಅಡ್ಜಸ್ಟ್ಮೆಂಟಿನ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ಬೋದು. ಬುದ್ಧಿಮಾಂದ್ಯತೆ ಅಂದರೆ ಶಾಲೆಗೆ ಸೇರಿಸಿರ್ತಾರೆ, ಅಲ್ಲಿ ಅವರು ಹೇಳ್ಕೊಡೋ ಪಠ್ಯಕ್ರಮಕ್ಕೂ ನನ್ನ ಬುದ್ಧಿಶಕ್ತಿಗೂ ಒಂದು ಸಮಾನ ಇಲ್ಲದಿದ್ದರೆ ಆವಾಗ ಕಂಡು ಬರುವಂಥ ತೊಂದರೆಗಳಿರ್ಬೋದು. ಕಲಿಕಾ ನ್ಯೂನ್ಯತೆ ಇರ್ಬೋದು. ಈ ಜನ್ರೇಷನ್ ಗ್ಯಾಪ್ ಅಂತ ನಾವು ಏನು ಹೇಳ್ತೀವಿ, ಮೊದಲು ಅದು 2-3 ಜನ್ರೇಷನಿಗೆ, ನನಗೂ ನನ್ನ ತಾತನಿಗೂ ಜನ್ರೇಷನ್ ಗ್ಯಾಪ್ ಇದ್ದಿದ್ದಿರ್ಬೋದು. ಆದರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ 3-4 ವರ್ಷದ ವ್ಯತ್ಯಾಸದಲ್ಲೇ ಜನ್ರೇಷನ್ ಗ್ಯಾಪ್ ಕಂಡ್ಕೊಂಡು ಬರ್ತಾ ಇದೆ. ನಾನು ಏನು ಹೇಳ್ತೀನಿ ಅದು ನನ್ನ ತಂಗಿಗೆ ಸರಿ ಅನ್ನಿಸದೇ ಇರ್ಬೋದು, ಅವಳೇನು ಹೇಳ್ತಾಳೆ ಅದು ಒಂದು 4 ವರ್ಷದ ಮಗುವಿಗೆ ಸರಿ ಅನ್ನಿಸದೇ ಇರ್ಬೋದು. ಸೊ ಅಷ್ಟು ವೇಗವಾಗಿ ಜೀವನ ಪ್ರೋಗ್ರೆಸ್ ಆಗ್ತಿರ್ಬೇಕಾದ್ರೆ ಈಗ ಅಡಾಲಸೆನ್ಸಿಗೆ ಬರುವಂಥ ಪ್ರಾಬ್ಲಮ್ಸ್ ಬಹಳಷ್ಟಿದೆ. ಅದಕ್ಕೆ ಉತ್ತರಗಳನ್ನು ಪೋಷಕರು ಕಂಡುಕೊಡೋದಕ್ಕಾಗೋದಿಲ್ಲ. ಹಿಂದೆ ಒಂದು ಸಮಯ ಇತ್ತು, ಪೋಷಕರಿಗೆ ಎಲ್ಲ ಗೊತ್ತಿತ್ತು, ಟೀಚರ್ಸಿಗೆ ಎಲ್ಲ ಗೊತ್ತಿತ್ತು, ಮಕ್ಕಳಿಗೆ ಕಡಿಮೆ ಗೊತ್ತಿತ್ತು ಅನ್ನೋ ಒಂದು ಕಾಲ ಇತ್ತು. ಈಗ ಮಕ್ಕಳು ನಮ್ಗಿಂತ ವೇಗವಾಗಿ ಮುಂದುವರಿತಾ ಇದ್ದಾರೆ. ಮೊಬೈಲ್ ಇರೋದ್ರಿಂದ, ಇಂಟರ್ನೆಟ್ ಇರೋದ್ರಿಂದ, ಪೇಪರ್ಸ್ ಇರೋದ್ರಿಂದ, TV ಇರೋದ್ರಿಂದ ಬಹಳಷ್ಟು ಸಲ ಹೀಗಾಗತ್ತೆ, ಪೋಷಕರಿಗಿಂತ ಹೆಚ್ಚಾಗಿ ನಾಲೆಜ್ ಮಕ್ಕಳಿಗಿರುತ್ತೆ, ಆದರೆ ಅದಕ್ಕೆ ಅನುಗುಣವಾಗಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ನಾಲೆಜ್ ಇದ್ದು ಎಕ್ಸ್ಪೀರಿಯನ್ಸ್ ಇಲ್ಲದಿದ್ರೆ ಇದು ಒಂದು ತುಂಬ ಡೇಂಜರಸ್ ಆಗಿರುವಂಥ ಕಾಂಬಿನೇಷನ್. ಅವರ ನಾಲೆಜ್ನ ಉಪಯೋಗಿಸಕ್ಕೆ ಹೋಗ್ತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಕಡೆ ಸಿಕ್ಕಾಕೊಂಡಾಗ ಅವರನ್ನು ಹೇಗೆ ಸರಿ ಅದರಿಂದ ಹೊರಗೆ ಬರೆಸೋದು ಅನ್ನೋಂಥದ್ದು ಪೋಷಕರಿಗಾಗಲಿ ಶಿಕ್ಷಕರಿಗಾಗಲಿ ಬಹಳಷ್ಟು ಸಮಯದಲ್ಲಿ ಗೊತ್ತಿರೋದಿಲ್ಲ. ಅಲ್ಲಿ ಆಪ್ತ ಸಲಹೆ ಅವಶ್ಯಕತೆ ಬಹಳಷ್ಟು ಬೇಕಾಗುತ್ತೆ. ಸೊ ಆಪ್ತ ಸಲಹೆಗಾರರಾಗಿ ನೀವು ಟಿಪ್ಸ್ ಕೊಡೋದಾದರೆ ಎಲ್ಲರಿಗೂ ಯಾರಿಗೆ ಇರ್ಬೋದು ಅಳವಡಿಸ್ಕೊಳ್ಳೋ ಹಾಗೆ ಏನು ಹೇಳ್ತೀರಾ? ಆಪ್ತ ಸಲಹೆ ಚೆನ್ನಾಗಿರೋರಿಗೂ, ನಾರ್ಮಲ್ ಇರೋರಿಗೂ, ಮಾನಸಿಕ ಕಾಯಿಲೆ ಇಲ್ಲದೆ ಇರೋರಿಗೂ ಬೇಕಾಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮನಸ್ಸಿಗೆ ಬಂದರೆ ಆವಾಗ ಆಪ್ತ ಸಲಹಾಗಾರರ ಹತ್ರ ಹೋಗೋದೇ ತುಂಬ ಸುಲಭ ಆಗುತ್ತೆ. ಇದು ಮೊದಲನೇ ಟಿಪ್, ಅದ್ರ ಬಗ್ಗೆ ಸ್ಟಿಗ್ಮಾ ಕಡಿಮೆ ಮಾಡ್ಕೊಳ್ಳುವಂಥದ್ದು. ಎರಡನೇ ಟಿಪ್, ನಾವು ಜೀವನ ಮಾಡ್ತಾ ಇರೋವಂಥದ್ದು ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಸಮಯ ಇರೋದ್ರಿಂದ
ನಮ್ಮ ಜೀವನದಲ್ಲಿ ಶಾಕ್ ಅಬ್ಸಾರ್ಬರ್ಸ್ ಆಗಿ ಕೆಲವೊಂದು ವಿಷಯಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ನಾನು ಈಗ ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್, ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಆಗುವಂಥ ಕೆಲವೊಂದು ಹವ್ಯಾಸಗಳು. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದರೆ ಅಕ್ಕಪಕ್ಕ ಇರೋರ ಜೊತೆ ಡಿಸ್ಕಷನ್ ನಡೀತಿತ್ತು. ತುಂಬ ಸಣ್ಣ ಸಣ್ಣ ಜಾಗದಲ್ಲಿ ಹಳ್ಳಿಗಳಲ್ಲಿ ಇರ್ತಿದ್ರು. ಸೊ ಅಕ್ಕಪಕ್ಕದ ಮನೆಯವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ತುಂಬ ಸ್ಮಾಲ್ ಕ್ಲೋಸ್ ನಿಟ್ ಕಮ್ಯುನಿಟಿ ಇರೋದ್ರಿಂದ ಒಬ್ಬರಲ್ಲ ಒಬ್ಬರ ಹತ್ರ ಒಂದು ಪರಿಹಾರ ಕಂಡಿಟ್ಕೊಂಡು ನಮ್ಮ ಜೀವನ ಸಾಗಿಸ್ತಿದ್ವಿ. ಬಟ್ ಈಗೇನಾಗಿದೆ ಅಂದರೆ ನಾವು ಮಾತಾಡೋದೇ ಕಡಿಮೆ ಆಗಿದೆ. ವಿ ಆರ್ ಸಾರ್ಟ್ ಆಫ್ ಅಲೋನ್ ಟುಗೆದರ್. ಸೊ ಇನ್ಸ್ಟೆಡ್ ಹ್ಯೂಮನ್ ಕಾಂಟ್ಯಾಕ್ಟ್ನ ಮತ್ತೆ ಹೆಚ್ಚು ಮಾಡಿಸ್ಕೊಳ್ಳೋದು, ನಿಮ್ಮ ಸಂಬಂಧಿಕರ ಜೊತೆ ಆಗಲಿ ನಿಮ್ಮ ಸ್ನೇಹಿತರ ಜೊತೆ ಆಗಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಯಾವುದಾದ್ರೂ ಒಂದು ಹವ್ಯಾಸನ ತುಂಬ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಳ್ಳೋವಂಥದ್ದು. ಯಾವುದೇ ಏಜ್ನಲ್ಲಿ ರಿಸ್ಟ್ರಿಕ್ಟೆಡ್ ಆಗಿ ಅಥವಾ ಈಗ ನನಗೆ ವಯಸ್ಸಾಯಿತು, ನನ್ನ ಮಕ್ಕಳೆಲ್ಲ ಜವಾಬ್ದಾರಿ ಕಳ್ಕೊಂಡಾಯಿತು, ಅವ್ರ ಮದುವೆ ಆಯಿತು, ಸೊ ನನಗೀಗ ಏನೂ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳದೆ ಆ ಸಮಯಕ್ಕಾಗಲೂ ಒಂದು ಕೆಲಸನ ಹಚ್ಕೊಳ್ಳೋವಂಥದ್ದು. ಸೋಷಲ್ ವರ್ಕ್ನಲ್ಲಿ ಇನ್ವಾಲ್ವ್ ಆಗುವಂಥದ್ದು. ನನಗೆ ಮೊದಲು ತುಂಬ ಸಣ್ಣ ವಯಸ್ಸಿನಲ್ಲಿ ಟೀಚರ್ ಆಗಬೇಕು ಅಂತ ಇಷ್ಟ ಆಯಿತು, ಮನೆ ಜವಾಬ್ದಾರಿಗಳನ್ನು ಕಳೆಯೋದ್ರಲ್ಲಿ ಸಮಯನೇ ಸಿಗಲಿಲ್ಲ, ಈಗ ನಾನು ಏನು ಮಾಡೋದು, ಈಗ ಟೀಚರಾಗಿ ಕೆಲಸ ಮಾಡಿ. ಸೊ ಇಂಥ ಯಾವುದೇ ಒಂದು ಕೆಲಸದಲ್ಲಿ ಅವರು ಇನ್ವಾಲ್ವ್ ಆಗುವಂಥದ್ದು, ಇದನ್ನೆಲ್ಲ ಮಾಡಿದಾಗ ನಮ್ಮ ಕ್ರೈಸಿಸ್ ಟೈಮ್ ಏನಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಪ್ತ ಸಲಹೆಗೆ ಬೇಕಾಗುವಂಥ ಒಂದು ನೀಡ್ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಪ್ತ ಸಲಹೆಗಾರರಾಗಿ ಸಾಕಷ್ಟು ಆಪ್ತ ಸಲಹೆಗಳನ್ನು ಕೊಟ್ಟಿದ್ದೀರಾ. ಎಂಥವರಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಒಳ್ಳೊಳ್ಳೆ ಟಿಪ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇವೆ. ಯಾವೆಲ್ಲ ಟಿಪ್ಸ್ ಇದೆ ಅಂತ ನೋಡ್ಕೊಂಡು ಬನ್ನಿ. ಅಕ್ಕಿಗೆ ಹುಳು ಬರದಂತೆ ಶೇಖರಿಸಿ ಇಡೋಕೆ ಒಂದೆರಡು ಹರಳು ಉಪ್ಪು ಹಾಕಿ. ಹುಳುಗಳು ಹತ್ತಿರ ಸುಳಿಯೋದಿಲ್ಲ. ಬೇಯಿಸಿದ ಆಲೂಗಡ್ಡೆಯನ್ನ ತಿನ್ನೋದ್ರಿಂದ ದೇಹಕ್ಕೆ ಬೇಕಾದ ಅಗತ್ಯ ಕಾರ್ಬೋಹೈಡ್ರೇಟ್ ದೊರೆಯುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ನಾವು ಚೆನ್ನಾಗೇ ಇದ್ದೀವಿ, ಸರಿಯಾಗಿದ್ದೀವಿ, ನಮಗೇನಕ್ಕೆ ಕೌನ್ಸಿಲಿಂಗು, ಆಪ್ತ ಸಲಹೆಗಾರರು ಅಥವಾ ಮನಃಶಾಸ್ತ್ರದಲ್ಲಿ ನಾವ್ಯಾಕೆ ಭೇಟಿ ಆಗಬೇಕು ಅಂತ ಅಂದ್ಕೊಂಡು ಹಿಂಜರಿಕೆ ಮಾಡ್ಕೊಂಡು ಮುಜುಗರ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇಂದಿನ ಲೈಫ್ ಸ್ಟೈಲ್, ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಲ್ಲಿ ಎಲ್ಲರಿಗೂ ಆಪ್ತ ಸಲಹೆ ಅಗತ್ಯವಾಗಿ ಬೇಕಾಗುತ್ತೆ. ಬರೀ ಹುಚ್ಚರಿಗೆ, ತಲೆ ಕೆಟ್ಟವರಿಗೆ ಆಪ್ತ ಸಲಹೆ ಅಥವಾ ಮನಃಶಾಸ್ತ್ರಜ್ಞರನ್ನ ಭೇಟಿ ಆಗಬೇಕು ಅನ್ನುವಂಥ ಒಂದು ತಿಳುವಳಿಕೆ ಇದ್ರೆ ಅದನ್ನು ನಿಜವಾಗ್ಲೂ ಬದಲಾಯಿಸ್ಕೊಂಬಿಡಿ. ಯಾಕಂದರೆ ಎಲ್ಲರ ಜೀವನದಲ್ಲೂ ಒಂದು ಏರಿಳಿತಗಳಿರುತ್ತೆ, ಅಂಥವರಿಗೆ ಒಂದು ಆಪ್ತ ಸಲಹೆ ಅಗತ್ಯವಾಗಿ ಬೇಕಾಗುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.